ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈವ್ನಿಂಗ್ಗೆ ಮಾಡುವಂತಹ ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿನ ಹೇಳ್ತಾ ಇದ್ದೀನಿ. ಅದು ಇವಾಗ ಈಸಿಯಾಗಿ ಅವೈಲಬಲ್ ಆಗಿರುವಂತಹ ಕಾರ್ನಿಂದ ಈ ರೆಸಿಪಿ ಮಾಡ್ಬೋದು. ಸೊ ಆ ರೆಸಿಪಿ ಬಂದುಬಿಟ್ಟು ಚೀಸಿ ಕಾರ್ನ್ ಅಂತ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಫಸ್ಟು ನಾನು ಇಲ್ಲೆಲ್ಲ ಅದರ ಸಿಪ್ಪೆ ತೆಗೆದು ಕ್ಲೀನ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ಕೈಯಲ್ಲೂ ಬಿಡಿಸ್ಬೋದು ಅಥವಾ ಚಾಕುಯಿಂದನೂ ಕಟ್ ಮಾಡ್ಬೋದು. ಕೈಯಲ್ಲಿ ಬಿಡಿಸೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಮತ್ತು ಕೈನೂ ನೋವಾಗುತ್ತೆ. ಸೊ ಹಾಗಾಗಿ ನಾನು ಈಸಿಯಾಗಿ ಚಾಕುವಲ್ಲಿ ಕಟ್ ಮಾಡಿ ಇದನ್ನು ಬೇರೆ ಸಪ್ರೇಟ್ ಮಾಡಿದೆ ಕಾರ್ನನ್ನು. ಇಲ್ಲಿ ನಾನು 4 ಕಾರ್ನನ್ನು ಯೂಸ್ ಮಾಡಿ ಈ ರೆಸಿಪಿನ ಮಾಡ್ತಾಯಿದ್ದೀನಿ. ಸೊ ಆ 4 ಕಾರ್ನನ್ನು ಇಲ್ಲಿ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ನೋಡಿ. ಇದನ್ನು ಇವಾಗ ಬಾಯ್ಲ್ ಮಾಡಬೇಕು. ಸೊ ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು. ಅದಕ್ಕೆ ನಾವು ಈ ಕಾರ್ನ್ಗಳನ್ನು ಒಂದು ಕುಕ್ಕರಲ್ಲಿ ಹಾಕಿ ವಾಶ್ ಮಾಡೋಣ. ಇಲ್ಲಿ ನಾನು ಕುಕ್ಕರ್ ತಗೊಂಡು ಅದಕ್ಕೆ ಕಾರ್ನನ್ನು ಹಾಕಿ ಕಾರ್ನ ವಾಶ್ ಮಾಡಿ ಇಟ್ಟಿದ್ದೀನಿ. ಇದು ಬೇಯೋಕ್ಕೆ ಅಷ್ಟು ನೀರು ಬೇಕಂತ ಏನೂ ಇಲ್ಲ. ಸೊ ಹಾಗಾಗಿ ನಾನು ಇದಕ್ಕೆ 2 ಗ್ಲಾಸಸ್ ನೀರು, ಜಾಸ್ತಿ ಬಿಗ್ ಗ್ಲಾಸ್ ಅಲ್ಲ, ಸ್ಮಾಲ್ ಗ್ಲಾಸ್ ಅಲ್ಲ, ಮೀಡಿಯಮ್ ಗ್ಲಾಸಲ್ಲಿ 2 ಗ್ಲಾಸಷ್ಟು ನೀರನ್ನು ಹಾಕಿ ಒಂದು 3ರಿಂದ 4 ವಿಷಲ್ ಬರೆಸ್ತೀನಿ. ಇದು ಬೇಗ ಬೇಯುತ್ತೆ ಸಹ. ಸೊ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಬೇಯಿಸಿದ್ದೀನಿ. ಈಗ ನಾವು ಕ್ರೀಮ್ ಮಾಡೋಕ್ಕೆ, ವೈಟ್ ಸಾಸ್ ಮಾಡೋಕ್ಕೆ ಏನೆಲ್ಲ ಬೇಕು ನೋಡೋಣ. ಫಸ್ಟು ನಾನಿಲ್ಲಿ ಸ್ವಲ್ಪ ಚಾಪ್ ಮಾಡಿರುವಂತಹ ಗಾರ್ಲಿಕ್, ಆಮೇಲೆ ಬಟರ್, ಆನಿಯನ್, ಕೊರಿಯಾಂಡರ್, ಮೈದಾ, ಫ್ರೆಶ್ ಕ್ರೀಮ್, ಹಾಲು, ಸಾಲ್ಟು, ಇಷ್ಟೇ ಇದಕ್ಕೆ ಬೇಕಾಗಿರೋದು. ಇವಾಗ ಒಂದು ಕಡಾಯಿ, ಇದು ನಾನ್ ಸ್ಟಿಕ್ ಕಡಾಯಲ್ಲಿ ಮಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ನಾನ್ ಸ್ಟಿಕ್ ಕಡಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಈ ಕಡಾಯಿಗೆ 2 ಕ್ಯೂಬ್ ಅಷ್ಟು ಬಟರ್ ತೊಗೊಂಡಿದ್ನಲ್ಲ ಅದನ್ನು ಹಾಕ್ತೀನಿ. ಅದು ಕಡಾಯಿ ಬಿಸಿಯಾದ ತಕ್ಷಣ ಬಟರ್ ಮೆಲ್ಟ್ ಆಗುತ್ತೆ. ಇದನ್ನು ಹಾಕಿ ಇದಕ್ಕೆ ನಾನು ಚಾಪ್ ಮಾಡಿರುವಂತಹ ಗಾರ್ಲಿಕ್ಕನ್ನು ಹಾಕ್ತಾಯಿದ್ದೀನಿ. ಈ ಗಾರ್ಲಿಕ್ ಹಾಕಿದ ತಕ್ಷಣ ಅದೊಂದು ಫ್ಲೇವರೇ ಚೆನ್ನಾಗಿ ಬರುತ್ತೆ ಈ ವೈಟ್ ಸಾಸಿಗೆ. ಸೊ ಅದು ಹಾಕಿ ಅದು ಚೆನ್ನಾಗಿ ಬಾಯ್ಲ್ ಆಗುತ್ತೆ, ಅಂದರೆ ಬಟರ್ ಮೆಲ್ಟ್ ಆಗೋ ತನಕ ಅದನ್ನು ಅದರಲ್ಲೇ ಬಿಟ್ಟಿರೋಣ. ಇದಾದಮೇಲೆ ಇದಕ್ಕೆ ಚಾಪ್ ಮಾಡಿರುವಂತಹ ಆನಿಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಜಾಸ್ತಿ ಗೋಲ್ಡನ್ ಬ್ರೌನ್ ಕಲರ್ ಅದೆಲ್ಲ ಆಗೋದು ಬೇಡ, ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಆಮೇಲೆ ನಾವು ಇಲ್ಲಿ 1 ಕಪ್ 2 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕೋಣ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು, ಅಂದರೆ ಮೈದಾ ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡ್ತಾ ಇರಬೇಕು. ಸೊ ಇದಾದಮೇಲೆ ಇದಕ್ಕೆ ಮಿಲ್ಕನ್ನು ಹಾಕಬೇಕು. ಈಗ ನಾನು ಇದು ಫ್ರೈ ಆಗಬೇಕು, ಒಂದು 2 ಮಿನಿಟ್ಸ್ ಅಷ್ಟು ಫ್ರೈ ಮಾಡ್ತಾ ಇರಬೇಕು. ಚೆನ್ನಾಗಿ ಫ್ರೈ ಆದ ತಕ್ಷಣ ಮಿಲ್ಕ್ ಆ್ಯಡ್ ಮಾಡೋಣ. ಇಲ್ಲಿ ನಾನು ಮಿಲ್ಕನ್ನು ಅದು ಎಷ್ಟು ಕನ್ಸಿಸ್ಟೆನ್ಸಿ ನೋಡಿ ತಗೋತಾ ಇದ್ದೀನಿ. ಜಾಸ್ತಿನೂ ತಗೋಬಾರ್ದು, ಅದು ನೀರಾದರೆ ಚೆನ್ನಾಗಿರಲ್ಲ. ಒಳ್ಳೆ ಕ್ರೀಮಿಯಾಗಿರಬೇಕು ಮೈದಾ ಎಷ್ಟಿರುತ್ತೆ. ನಾನು ಅದಕ್ಕೆ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತು ಇದು ಮಾಡುವಾಗ ಒಂದು ಗ್ಯಾಸನ್ನು ಸ್ಲೋ ಅಲ್ಲಿಟ್ಟಿರಿ, ಇಲ್ಲಾಂದರೆ ಆಫ್ ಮಾಡಿಟ್ಟಿರಿ. ಇಲ್ಲಾಂದರೆ ಈ ಥರ ನೋಡಿ ಗಂಟಾಗಿ ಆಗುತ್ತೆ. ಇದು ನನಗೆ ತುಂಬ ಸಲ ಆಗಿ ವೈಟ್ ಸಾಸ್ ಪಾಸ್ತಾ ಮಾಡುವಾಗೆಲ್ಲ ಫೇಲ್ಯೂರ್ ಆಗಿದೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಆಫ್ ಮಾಡ್ತೀನಿ. ಇದಾದಮೇಲೆ ಇದಕ್ಕೆ ಫ್ರೆಶ್ ಕ್ರೀಮ್ ಹಾಕ್ತೀನಿ. ಫ್ರೆಶ್ ಕ್ರೀಮ್ ಹಾಕಿದ ಮೇಲೆ ನಾನು ಗ್ಯಾಸನ್ನು ಆನ್ ಮಾಡಿ ಇದನ್ನು ಕ್ರೀಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಾನು ಟೇಸ್ಟಿಗೆ ಸಾಲ್ಟು ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ನನಗೆ ಚಿಲ್ಲಿ ಫ್ಲೆಕ್ಸ್ ಅಷ್ಟು ಇಷ್ಟ ಆಗೋದಿಲ್ಲ, ಏನೋ ಒಂಥರ ಫ್ಲೇವರ್ ಬರುತ್ತೆ. ಸೊ ಹಾಗಾಗಿ ಪೌಡ್ರ್ ಹಾಕಿನೇ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಈಗ ಕ್ರೀಮಿ ಟೆಕ್ಸ್ಚರ್ ಆಗಿದೆ, ಏನು ಗಂಟಿಲ್ಲದೆ ಒಳ್ಳೆ ಕ್ರೀಮ್ ಥರ ಆಗಿದೆ. ಈ ಟೈಮಲ್ಲಿ ನಾವಿವಾಗ ಇದಕ್ಕೆ ಕಾರ್ನ್ ಹಾಕೋಣ. ಕಾರ್ನನ್ನು ಬೇಯಿಸಿಟ್ಟಿರ್ತೀವಲ್ಲ, ಬಿಸಿ ಇದ್ದರೆ ಹಾಗೆ ಹಾಕಿ ಆಫ್ ಮಾಡಿನೇ ಮಿಕ್ಸ್ ಮಾಡ್ಬೋದು. ತಣ್ಣಗಿದೆ ಅಂದರೆ ಗ್ಯಾಸನ್ನು ಆನ್ ಮಾಡಿ ಸ್ಲೋ ಅಲ್ಲಿ ಇಟ್ಟು ಒಂದು 10 ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಸಾಕು. ಇದು ಚೆನ್ನಾಗಿ ಆಗುತ್ತೆ. ಆಮೇಲೆ ಲಾಸ್ಟಿಗೆ ಇದು ನಾವು ಕೊರಿಯಾಂಡರ್ ಲೀವ್ಸನ್ನು ಕಟ್ ಮಾಡಿರ್ತೀವಲ್ಲ, ಚಾಪ್ ಮಾಡಿಟ್ಟಿದ್ದೀವಲ್ಲ, ಅದನ್ನು ಹಾಕಿ ಗ್ಯಾಸ್ ಆಫ್ ಮಾಡಿದ್ರೆ ಸಾಕು. ಇದು ನಾವು ಈವ್ನಿಂಗಿಗೆಲ್ಲ ತಿನ್ಬೋದು, ಒಳ್ಳೆ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ ಫೈನಲಾಗಿ ಹೇಗಿದೆ ಅಂತ. ನಾನು ಇದನ್ನು ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡಿನೇ ಕಲ್ತಿರೋದು. ಈಗ ನಾವು ಇದನ್ನು ಸರ್ವ್ ಮಾಡೋಣ. ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಲೈಕ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.